ಸ್ಟವ್ ಹೊಸದು ತಂದಿದ್ದೀರಂತೆ, ನಾವೆಲ್ಲ ನಿಮ್ಮನ್ನು ನಂಬಿ ಬಂದದ್ದು. ಏನಾಯ್ತು? ಸಿಲಿಂಡರೇ ಇಲ್ಲ ಮಾರಿ. ಒಂದು ಬ್ರೇಕ್ ಹೊಡೆದ್ರೆ 30 ಮೊಟ್ಟೆಯಲ್ಲಿ ಎಷ್ಟು ಮೊಟ್ಟೆ ಹೋಗ್ತದೆ ಅಂತ ಗೊತ್ತಿಲ್ಲ. ಇಲ್ಲಿ ಇವರದು ಟೆಂಟ್ ರೆಡಿ ಆಗ್ಲಿಕ್ಕೆ ಎಷ್ಟು ದಿನ ಉಂಟು ಗೊತ್ತಿಲ್ಲ. ನಾಳೆ ಒಳಗೆ ರೆಡಿ ಆಗ್ಬೋದಾ? ಎಲ್ಲಿ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನನ್ಗೆ ತುಂಬಾ ದಿನದಿಂದ ಒಂದು ಆಸೆ ಇತ್ತು, ಅಂದ್ರೆ ಒಂದು ನೈಟ್ ಔಟ್ ಮಾಡ್ಬೇಕು ಅಂತ ಹೇಳಿ. ಸೊ ಇವತ್ತು ಅದು ಫುಲ್ಫಿಲ್ ಆಗ್ತಾ ಉಂಟು. ನಾವೀಗ ಎಕ್ಸ್ಪೋ ಲೇಕಿಗೆ ಹೋಗ್ತಾ ಇದ್ದೇವೆ ನೈಟ್ ಔಟ್ ಮಾಡ್ಲಿಕ್ಕೆ. ಇಲ್ಲಿ ಮಿಸಸ್ ಗಾಯತ್ರಿ ದಿವೇಶ್ ಅವರು 30 ಮೊಟ್ಟೆ ಒಟ್ಟಿಗೆ ಕೂತಿದ್ದಾರೆ. ಮೊಟ್ಟೆ ಇವತ್ತಿನ ಕಂಟೆಂಟ್ ನೋಡಿ ಮಕ್ಕಳೇ. ಅಲ್ಲಿ ಹೋಗೋದ್ರೊಳಗೆ ಆಮ್ಲೆಟ್ ಆಗ್ತದ, ಮರಿ ಆಗ್ತದ ನೋಡ್ಬೇಕು. ಹಾಫ್ ಬಾಯ್ಲ್ಡ್ ಮಾಡ್ತಾರ ನೋಡ್ಬೇಕು. ಒಂದು ಬ್ರೇಕ್ ಹೊಡೆದ್ರೆ 30 ಮೊಟ್ಟೆಯಲ್ಲಿ ಎಷ್ಟು ಮೊಟ್ಟೆ ಹೋಗ್ತದೆ ಅಂತ ಗೊತ್ತಿಲ್ಲ. ಜಾಗ್ರತೆಯಲ್ಲಿ ಕುತ್ಕೊಳ್ಬೇಕು, ಗೊತ್ತಾಯ್ತಾ? ಮತ್ತೆ ಇಲ್ಲೇ ಆಮ್ಲೆಟ್ ಮಾಡಿ ನಿಮ್ಗೆ ತಿನ್ಲಿಕ್ಕಿಲ್ಲ, ನಮ್ಗೇನಿಲ್ಲ. ಮೊಟ್ಟೆ ತಿನ್ನುವವರು ಸಹ ನೀವೇ. ಇಬ್ಬರು ಮಕ್ಕಳು ಫುಲ್ ಟಯರ್ಡ್ ಆಗಿದ್ದಾರೆ ಈಗಲೇ. ಮಲಗಲಿಕ್ಕೆ ಹೇಳ್ತಿದ್ದೇವೆ, ಆರಾಮದಲ್ಲಿ ಕೂತಿದ್ದಾರೆ. ಅವರು ತುಂಬಾ ನಮ್ಗಿಂತ ಜಾಸ್ತಿ ಅವರಿಗೆ ಡ್ರೀಮ್ ಆಗಿತ್ತು ಒಟ್ಟಿಗೆ ಹೋಗಿ ಫನ್ ಮಾಡ್ಬೇಕು ಅಂತ ಹೇಳಿ. ಸೊ ಅವರ್ಸ್ ಆಲ್ ಸೆಟ್, ನಾವು ಸಹ ಆಲ್ ಸೆಟ್. ಎಸ್ ಎಸ್, ಮೆನಿ ಮೋರ್ ಥಿಂಗ್ಸ್ ಟು ಸೀ ನೌ. ಒಂದು ನಾವು 16 ಜನ ಇದ್ದೇವೆ. ಹಾಗೆ 16 ಜನರು ನೈಟ್ ಕ್ಯಾಂಪ್ ಮಾಡುದಂತ ಹೇಳಿ ಟೆಂಟ್ ಎಲ್ಲ ತಕೊಂಡು ರಾತ್ರಿಗೆ ಬೇಕಾಗುವಂಥದ್ದು ಫುಡ್ ಐಟಮ್ಸ್ ಅದನ್ನೆಲ್ಲ ತಕೊಂಡು ನಾವೀಗ ಹೊರಟಿದ್ದೇವೆ. ಇನ್ನು ನಿಮ್ಗೆ ನಾನು ಅಲ್ಲಿ ಹೋಗಿ ಆದ್ಮೇಲೆ ಸಿಗ್ತೇನೆ ಅಲ್ಲಿನ ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್. ರಾಮ್ ರಾಮ್. ಮಧ್ಯಾಹ್ನ ಊಟ ಆದ ನಂತರ ನಾವು ಮನೆಯಿಂದ ಹೊರಟಿದ್ದು. ಅಲ್ಲಿ ಮುಟ್ಟುವಾಗ ಆಲ್ಮೋಸ್ಟ್ ಸಂಜೆ ಹಾಗೆ ಆಗಿತ್ತು. ಇನಿಷಿಯಲ್ ಪ್ಲ್ಯಾನ್ ಪ್ರಕಾರ ನಾವು ಹೊರಟಿದ್ದು ಲವ್ ಲೇಕಿಗೆ. ಇನ್ ಬಿಟ್ವೀನ್ ನಮಗೆ ಗೊತ್ತಾಯಿತು ಲವ್ ಲೇಕ್ಗಿಂತ ಎಕ್ಸ್ಪೋ ಲೇಕ್ ತುಂಬ ಚೆನ್ನಾಗಿದೆ ನೈಟ್ ಔಟ್ ಮಾಡೋರಿಗೆ ಅಂತ. ಸೊ ಪ್ಲ್ಯಾನನ್ನು ಚೇಂಜ್ ಮಾಡಿದ್ವಿ. ಬೈ ದ ವೇ ಎಕ್ಸ್ಪೋ ಲೇಕ್ ಮತ್ತು ಲವ್ ಲೇಕ್ ಹತ್ರನೇ ಇರೋದು, ತುಂಬ ಡಿಫ್ರೆನ್ಸ್ ಏನೂ ಇಲ್ಲ, ತುಂಬ ದೂರನೂ ಇಲ್ಲ. ಗಾಡಿ ತುಂಬ ಸ್ಲೋ ಅಲ್ಲಿ ಹೋಗ್ತಾ ಉಂಟು. ರೋಡ್ ಸ್ವಲ್ಪ ಡಗ 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 ಉಂಟು ಮಾರೇರಿ. ಅವ್ರದ್ದು ಸರ್ವಿಸ್ ಯಾರದ್ದು? ಗವರ್ಮೆಂಟ್, ದುಬೈ ಗವರ್ಮೆಂಟ್. ಅಂದ್ರೆ ಅಲ್ಲಿ ಹೋಗುವಾಗ ಎಕ್ಸ್ಪೋ ಲೇಕಿಗೆ ಹೋಗೋ ತನಕ ನಮಗೆ ಫುಲ್ ಮಸಾಜ್ ಮಾಡಿ ಕಳಿಸ್ತಾರೆ. ಅಷ್ಟು ವೈಬ್ರೇಷನ್, ಫುಲ್ ಬಾಡಿ ವೈಬ್ರೇಷನ್. ಅದು ಮಸಾಜ್ ಚೇರಲ್ಲಿ ಕುತ್ಕೊಂಡಾಗ ಹೇಗಾಗ್ತದಲ್ಲ ಹಾಗಾಗ್ತದೆ. ಸತ್ಯ, ಮಸಾಜ್ ಚೇರಲ್ಲಿ ಕುತ್ಕೊಂಡಾಗೆ ಆಗ್ತಾ ಉಂಟು. ಆದ್ರೆ ಸಹ ಇದು ಎಡಿಕೆಯಲ್ಲಿ ಸಹ ನೋಡಿ ರೋಡ್ ಒಳ್ಳೆ ಮಾಡಿದ್ದಾರೆ ಆಯ್ತಾ. ನಾವಲ್ಲಿ ರೀಚ್ ಆದಮೇಲೆ ಮೊದಲು ಎಲ್ಲಿ ಟೆಂಟ್ ಹಾಕ್ಬೋದು ಅಂತ ಹೇಳಿ ಪ್ಲೇಸ್ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಬ್ಯಾಗನ್ನೆಲ್ಲ ಹಿಡ್ಕೊಂಡು ಪ್ಲೇಸ್ ಹುಡುಕ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ದೇಶಾಂತರ ಹೋಗ್ತಾ ಇದ್ದೇವೇನೋ ಅಂತ ಅನ್ನಿಸ್ಬೇಕು. ಅಷ್ಟು ಐಟಮ್ಸನ್ನು ಹಿಡ್ಕೊಂಡು, ಅಷ್ಟು ದೊಡ್ಡ ಲಗೇಜನ್ನು ಹಿಡ್ಕೊಂಡು ನಾವು ಅಲ್ಲಿಗೆ ಹೋಗಿದ್ದು. ಹೋಗ್ತಾ ಇರೋದು ಒಂದು ನೈಟಿಗೆ, ಆದರೆ ನಮಗೆ ಏನೇನು ಐಟಮ್ ಬೇಕು ಅದೆಲ್ಲ ತಗೊಂಡೇ ಹೋಗಬೇಕಲ್ವಾ. ಮತ್ತೆ ಪುನಃ ಮನೆಗೆ ಬಂದು ಅದನ್ನು ತಗೊಂಡು ಹೋಗಲಿಕ್ಕೆ ಅಥವಾ ಅಲ್ಲಿ ಯಾವುದಾದ್ರೂ ಒಂದು ಶಾಪಲ್ಲಿ ತಗೊಳ್ಳುವ ಅಂದರೆ ಅದು ಸಹ ಪಾಸಿಬಿಲಿಟಿ ಇಲ್ಲ ಅಲ್ವಾ. ಅದರಿಂದ ಫೈನಲಿ ಒಂದು ಒಳ್ಳೆಯ ಪ್ಲೇಸನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಟೆಂಟ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಟೆಂಟ್ ಹಾಕಲಿಕ್ಕೆ ಈಸಿ ಆಗಿತ್ತು, ಆದರೆ ದಿವೇಶ್ ಅವರ ಟೆಂಟ್ ಮ್ಯಾನ್ಯುವಲ್ ಆಗಿದ್ದ ಕಾರಣ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಯಿತು. ಆಗವೇ ನನಗೆ ಗೊತ್ತಾಗಿದ್ದು ಟೆಂಟಲ್ಲಿ 2 ಟೈಪ್ಸ್ ಇರ್ತದೆ ಅಂತ ಹೇಳಿ. ಒಂದು ಟೆಂಟ್ ರೆಡಿ ಆಯಿತು ರಪಕ್ಕ. ಇಲ್ಲಿ ಇವರದು ಟೆಂಟ್ ರೆಡಿ ಆಗ್ಲಿಕ್ಕೆ ಎಷ್ಟು ದಿನ ಉಂಟು ಗೊತ್ತಿಲ್ಲ. ನಾಳೆ ಒಳಗೆ ರೆಡಿ ಆಗ್ಬೋದಾ? ಅಲ್ಲ, ನೀವು ಇಲ್ಲಿ ಬಂದು ಹಾಕಿ ಅಲ್ಲ, ಅಲ್ಲಿ ಎಂತಕ್ಕೆ ಆಚೆ ಆಚೆ ಹೋಗ್ತೀವಿ. ಹುಡುಗರ ಐಟಿ చెప్పడా వల్ల ఉండు. ವರ್ಷವಾಡಿ ನಾಯಕ್ ಅವರನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಅನ್ನು ಅವರದ್ದು ಗಂಟೆ ಬಡಿರಿ. ಅಲ್ಲಿ ಗಂಟೆ ಉಂಟು, ಅಲ್ಲಿ ಗಂಟೆ ಬಡಿರಿ, ನಿಮಗೆ ನೋಟಿಫಿಕೇಶನ್ ಬೇಗ ಸಿಗ್ತದೆ. ವರ್ಷ ಅವರ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ನನ್ನ ಇಂಟ್ರೊಡಕ್ಷನ್ ಹೀಗೆ ಮಾಡುದಾ ನೀವು? ಘಟೋತ್ಕಚ. ಇವರು ಡಿ ವೈರಸ್, ವೆರಿ ಫೇಮಸ್ ಇನ್ಸ್ಟಾಗ್ರಾಮರ್, ಸೆಲೆಬ್ರಿಟಿ ಸರ್ಜನ್. ಈಗ ಬನ್ ಮಸ್ಕ ಫುಲ್ ಭಯಂಕರ ಒಳ್ಳೇದಾಗ್ತದೆ. ಯಾಕೆ ಹೇಳಿ, ಗಂಡ ಹೆಂಡತಿ ಮಾಡುದಲ್ಲ, ಭಯಂಕರ ಒಳ್ಳೇದಾಗ್ತದೆ. ಉದ್ಯಾವರ ಸ್ಪೆಷಲ್ ಬನ್ ಮಸ್ಕ.
ವರ್ಷ ಅವ್ರು ಎಂತಾಯ್ತು ಎಲ್ಲಿಂಟು ನೀವು ಅಲ್ಲ ಸ್ಟವ್ ಹೊಸದು ತಂದಿದ್ದೀರಂತೆ, ನಾವೆಲ್ಲ ನಿಮ್ಮನ್ನು ನಂಬಿ ಬಂದದ್ದು, ಏನಾಯ್ತು? ಸಿಲಿಂಡರೇ ಇಲ್ಲ ಮಾರೆ, ಎಂತ ವರ್ಷ ಇದು? ನಿಮ್ಮ ವ್ಲಾಗಲ್ಲಿ ಹಾಕ್ಬೇಕಾಯ್ತು, ನಿಮಗೆ ನಾನು ಕ್ಲಿಪ್ ಕಳಿಸ್ತೇನೆ. ಓ ದೇವ, ಇಲ್ಲೇ ಒಂದು ಉಂಟು ನಮಗೊಂದು. ಈಗ ಬೆಂಕಿ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಸ್ಟವ್ ಇಂದ. ಬ್ಲಾಸ್ಟ್ ಆಗುದಿಲ್ಲಲ್ಲ ಸ್ಟವ್. ನೋಡಿ ವರ್ಷ ಅವರು ಚಾಯ ಮಾಡ್ತಿದ್ದಾರೆ. ಚಾಯದ ಓನರ್ ಯಾರು? ಚಾಯ ಇಸ್ ಗೆಟ್ಟಿಂಗ್ ರೆಡಿ. ಅದೇ ನಾನು ಹೇಳಿದೆ ಅದು ಎಲ್ಲಿ ಹಾಕುದು? ದೊಡ್ಡ ಪಾತ್ರೆ ಬೇಕಾ? ಇನ್ನು ದೊಡ್ಡದು ಬೇಕು. ಚಾಯ ರೆಡಿ ಆಗುತ್ತಿದೆ ನೋಡಿ. ನಾವ್ ಎಲ್ಲಿದ್ರೆ ಸಹ ಎಷ್ಟೇ ಗಂಟೆ ಆದ್ರೆ ಸಹ ಚಾಯವನ್ನು ಬಿಡುದಿಲ್ಲ ವರ್ಷ. ಯಾಕೆ ಹೇಳಿ? ಚಾಯ ನಮ್ಮದು ಎನರ್ಜಿ ಬೂಸ್ಟರ್. ನೀರು ಹಾಕಿ ಹಾಲು ಹಾಕಿ ನೀರು ಹಾಕಿ ಹಾಲು ಹಾಕಿ ಇಷ್ಟು ಚಾಯ್ ಮಾಡಿದ್ವಿ ಅಂತ ಹೇಳಿದ್ರೆ ಚಾದು ಪಾತ್ರೆ ಕಂಪ್ಲೀಟ್ ಆಗಿ ಉಕ್ಲಿಕ್ಕೆ ಸ್ಪೇಸ್ ಇಲ್ಲದೆ ಅದರ ನಂತರ ನಾವು ಯಾವ ಪಾತ್ರೆಯಲ್ಲಿ ಬೇರೆ ಅಡಿಗೆ ಮಾಡಬೇಕು ಅಂತ ತಗೊಂಡು ಹೋಗಿದ್ವೋ ಅದರಲ್ಲಿ ಇದ್ದದ್ರಲ್ಲಿ ದೊಡ್ಡ ಪಾತ್ರೆ ನೋಡಿ ಅದರಲ್ಲಿ ಚಾ ಮಾಡಿದ್ವಿ. ನಾವೆಲ್ಲರೂ ಕುಡ್ದು ಹತ್ತಿರದ ಟೆಂಟ್ ಅವರಿಗೆ ಸಹ ಚಾ ಕೊಡ್ಬೋದು, ಅಷ್ಟು ಚಾ ಆಗಿತ್ತು. ए राते ये मौसम नदी का किनारा ए ಚಂಚಲ್ ಹವಾ. ಸಡನ್ ಆಗಿ ನಂಗೇನಾಯ್ತು ಅಂತ ಅನ್ಕೊಂಡ್ರಾ? ಇದೇ ಸಾಂಗ್ ಪ್ಲೇ ಆಗ್ತಾ ಇತ್ತು ಮಾರಾಯ್ರಿ. ಈಗ ನಾನು ಈ ಸಾಂಗ್ ಹಾಕ್ಲಿಕ್ಕೆ ಹೋದ್ರೆ ನನಗೆ ಕಾಪಿರೈಟ್ ಬರ್ತದೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ನನ್ನ ಸುಮಧುರ ಕಂಠದಿಂದ ಹಾಡಾಡ್ತಾ ಇದ್ದೇನೆ ಅಷ್ಟೇ. ಸ್ವಲ್ಪ ನೋಡು ಎಂತ ಮಾಡ್ತಿದ್ವಿ. ಬಂದ ಕಾಣುದಿಲ್ಲ. ಎಂತ ಇದು? ಪಕೋಡ ರೆಡಿ, ಪಕೋಡ. ಯಾರು ಮೇಡ್ ಬೈ ಯಾರು? ಎರಡು ಕುಕ್ ಇದ್ದಾರೆ ಮಾರೆ. ಯಾರು ಮಾಡಿದ? ಯಾರು ಇದು? ವರ್ಷ ಅವರ ಅಸಿಸ್ಟೆಂಟ್ ಮೈನ್ ಚೆಫ್. ಮೇನ್ ಚೆಫ್ ನೀವು? ವಾಣಿ. ಎಂತ ಮಾಡಿ? ಬಾಣಿ ಅಂತ ವಾಣಿ ಮತ್ತೆ ಅವರ ಹಸ್ಬೆಂಡ್ ಅವರು ಮಾಡಿದ್ದು ನೋಡಿ. ಅಲ್ಲಿ ಫುಲ್ ಸೆಟ್. ಇವರು ಕಾಲು ಇದನ್ನು ಗುರುಬಿದ್ದು ಮಾಡುದು. ಎಂತ ಮಾಡುದು? ಮತ್ತೆ ಇವರೆಲ್ಲ ಮೂಕ ಪ್ರೇಕ್ಷಕರು ಹೆಲ್ಪ್ ಮಾಡಿದ. ಯಾವಾಗ ತಿನ್ಲಿಕ್ಕೆ ವರ್ಷ ಅವರೇ? ರೆಡಿಯಾ? ಬೋಣಿ ಯಾರು ಮಾಡುದು? ಬೋಣಿ ನಾವೇ ಮಾರ್ರೆ. ಪಕೋಡಕ್ಕೆ ಸಲಾಡ್ ಉಂಟು? ಇದು ಹೊಸ ಮಾರ್ರೆ. ಹಾ ಓಕೆ ನಾವು ತಿಂದು ನೋಡ. ಮೇಡಮ್ ಇದು ಸೌಂಡ್ ಓಕೆ. ಪ್ಲಾಸ್ಟಿಕ್ ಸರ್ಜರಿ ಮಾಡುವ ಮಾರೆ, ಟೆನ್ಷನ್ ಮಾಡಬೇಡಿ. ನಮ್ಮದು ಎಷ್ಟು ಪ್ಲಾಸ್ಟಿಕ್ ಉಂಟಿಲ್ಲಿ. ಮೇಲೆ ಬಂತ? ಮೇಲೆ ಬಂತು. ಪಟ ಹೇಳುದಿಲ್ಲ ಎಂತ ಮರೆ? ಪಟ ಹೇಳುದಿಲ್ಲ ತಾವು. ಯಾವರದ್ದು ಲಾಗ್ ಮಾಡ್ತಿದ್ದೀರಲ್ಲ? ವೆಲ್ಕಮ್ ಟು ಮೈ ಲಾಗ್. UCV ಹೌದಲೇ ಪೋಡಿ ಸೌಂಡ್ ಬರ್ತಿಲ್ಲ. ಸೌಂಡ್ ಬರೋದು. ನಮ್ಮ ಪಕೋಡ ಟ್ರೈ ಮಾಡ್ತಿದ್ದಾರೆ ನಮ್ಮ ಮಿಥುನ್ ಅವರು. ಮಿಥುನ್ ಉದ್ಯಾವರ್ ಅವರು ಕಣ್ಣು ಮುಚ್ಚಿ ಇದ್ದಾರೆ. ಕಣ್ಣು ಓಪನ್ ಮಾಡಬೇಕಾಗಿ ವಿನಂತಿ ಹೇಳಿದ್ದಾರೆ. ಎಲ್ಲರೂ ನೋಡ್ತಿದ್ದಾರೆ. ಎಸ್ ಹೌದೌದು. ಪಕೋಡ ಯಾವ ಪಕೋಡ ಇದು? ಮಿರ್ಚಿ ಪಕೋಡ. ಹೇಗೆ ಉಂಟು ಟೇಸ್ಟ್? ಸ್ವಲ್ಪ ಡಿಫ್ರೆಂಟ್ ಅಂತೆ. ಅಂದರೆ ಎಂತ ಡಿಫ್ರೆಂಟ್? ಇದರಲ್ಲಿ ಸಲಾಡ್ ಮಾಡಿ ಹಾಕಿದ್ದಾರೆ. ಓ ಓಕೆ. ನೀವು ಫಸ್ಟ್ ಟೈಮ್ ತಿನ್ನದ? ಓಕೆ, ನಾವು ಸಹ ಫಸ್ಟ್ ಟೈಮ್ ತಿನ್ಲಿಕ್ಕೆ ಇದ್ದೇವೆ. ಸ್ವಾತಿ ಅವರು ಅದನ್ನೇ ನೋಡ್ತಿದ್ದಾರೆ. ಒಂದು ಅವರಿಗೆ ಕೊಡಬೇಕಾಗಿ ವಿನಂತಿ. ಬಾಯಿಗೆ ಇಟ್ಟು ನಾವು ಬೆಚ್ಚ ಉಂಟಾ? ಓಕೆ ತಿನ್ನಿ. ಇದಕ್ಕೆ ಎಂತ ಹೆಸರು ಡಿಶ್ಶಿಗೆ? ಮಿರ್ಚಿ ಪಕೋಡ. ಯಮಿ ಎಂತ ಹೇಳಿ? ಎರಡು ವಿಷಯ ಏನಾದ್ರು? ಒಂದು ಸ್ಪೈಸಿ ಉಂಟು, ಎರಡು ಆನಿಯನ್ ಹಾಕಿದ್ದಾರೆ, ಮತ್ತೆ ಕ್ಯಾರೆಟ್ ಹಾಕಿದ್ದಾರೆ. ಓಕೆ. ಟೇಸ್ಟ್ ಅಲ್ಲ?
ಈಗ ನೀವು ಹೇಳಿ. ರಿತು ಸೇ ಹಾಯ್, ಸೇ ಹಾಯ್. ಓಯ್ ಏ ಹಾಯ್ ಪಲ್ಲೆ, ಹಾಯ್ ಪಲ್ಲೆ. Hello guys, Ah. how are you? Ah. We are in. We have been here for a long time. Yeah. We shot a vlog and we are in Expo Lake. It's been such a fun experience. We are gonna do barbecue and it's gonna be such fun time. Ah. We might sleep like in some time, Sure, but it's gonna be a okay. fun experience. This is my what do you say? My tent. This is our friends and family's tent. My brother has been running around playing with friends, and it's gonna be a fun experience. ಚರ್ಮರೀಸ್ ಆರ್ ರೆಡಿ. ಸ್ಪೂನ್ ಸಾತಿ ಗೀತು ಚರ್ಮರೀಸ್ ರೆಡಿ. ಯು ಎಲ್ಲಿ ವಿಂಟರಲ್ಲಿ ತುಂಬ ಜನ ನೈಟ್ ಔಟ್ ಮಾಡ್ತಾರೆ. ನಿಮಗೆ ಈ ವಿಡಿಯೋ ನೋಡಿದರೆ ಗೊತ್ತಾಗ್ಬೋದು. ಊರಲ್ಲೆಲ್ಲ ಜಾತ್ರೆ ಇದ್ರೆ ಹೇಗಿರುತ್ತೆ ನೋಡಿ, ಹಾಗೆ ಕಾಣ್ತಾ ಇದೆ. ಸಣ್ಣ ಸಣ್ಣ 1-2 ತಿಂಗಳ ಮಕ್ಕಳನ್ನು ಕೂಡ ಕರ್ಕೊಂಡು ನೈಟ್ ಔಟಿಗೆ ಬರ್ತಾರೆ. ಹಲೋ ಗಾಯ್ಸ್, ಮೂಲು ಇಸ್ಪೀಟ್ ಗೊಬ್ಬೊಂದುಲ್ಲೇರು ಗಾಯ್ಸ್. ಇವರು ದೊಡ್ಡ ಬುಕ್ಕಿ ಇಸ್ಪೀಟ್ ಆಡುದು. ಇವರು 2 ನಂಬರ್ ದೊಡ್ಡ ಕತ್ತೆ ಅಂತ ನೋಡು. ಈಗ ಇವರು ಕತ್ತೆ ಆಡ್ತಿದ್ದಾರೆ ಗಾಯ್ಸ್. ಕತ್ತೆ ಹುಡುಕ್ತಿದ್ದಾರೆ. ನಮ್ದೆಲ್ಲ ಖಾಲಿ. ಇದರಲ್ಲಿ ಕತ್ತೆ ಆಗೋದು ಯಾರಂತ ನೀವು ಡಿಸೈಡ್ ಮಾಡಿ ಗಾಯ್ಸ್. ಡಿಸೈಡ್ ಆಗ್ತಾ ಉಂಟು. ಓಕೆ, ಇಲ್ಲಿ ಪೆಟ್ಟು ಕತ್ತೆ ಆಗ್ತಾನೆ ಅವರು. ಎಷ್ಟು ಕಾಲ ಅಂತ ಲೆಕ್ಕ ಮಾಡಿ. 7 ಕಾಲಿನ ಕತ್ತೆಗಳು. First time I am the loser. ಗಾಯ್ಸ್, ಕತ್ತೆ ಅಂತ ಯಾರು ಕಮೆಂಟ್ ಮಾಡಬೇಡಿ. ಅವರು ಖುಷಿ ಆದ್ರೆ ಸಹ ಕತ್ತೆ ಆಗ್ಲಿಲ್ಲ. Because the loser always ಈ ನೋಡಿ ಅದೆಂತ ಒಂದು ಗಾದೆ ಮಾತು ಗೊತ್ತುಂಟಾ? ಯಾವಾಗಲೂ ನೋಟೆಡ್ ಆಗಿರ್ತಾರೆ. ಹೌದು, ಇವತ್ತಿನ ಲೂಸರ್ ನಾಳೆ ವಿನ್ನರ್. ಅದು ಇರ್ಬೇಕು. ಓಕೆ, ಇಂದಿನ ಮಕ್ಕಳೇ ಮುಂದಿನ ಇಂದಿನ ಪ್ರಜೆಗಳು. ಹೌದು ಹೌದು ಇವತ್ತಿನ ಲೂಸರೇ ನಾಳೆಯ ವಿನ್ನರ್. ಹೌದು. ಒಂದು ಬುದ್ಧಿ ಜೀವ. 40 ವರ್ಷ ಪ್ರಾಯದ 45 ವರ್ಷ ಪ್ರಾಯದ ಹಾಗೂ ಗೋಧಿ ಬಣ್ಣವಾಗಿರುವ 5 ಅಡಿ 9 ಇಂಚಂತೆ ಅವರ ಜೊತೆ ಅವರ ಮೈದನರವರು ಮಿತಿನ್ ರವರು ಕಾಣೆಯಾಗಿದ್ದಾರೆ. ಅವರ ಜೊತೆ ಇನ್ನೊಬ್ರು ಕಾಣೆಯಾಗಿದ್ದಾರೆ. ಅವರ ಜೊತೆ ಇನ್ನೊಬ್ರು ದುಬೈಗೆ ಬಂದಿರುವಂತಹ ಹೊಸ ವ್ಯಕ್ತಿ ದುಂಡನೆ ಇರುವ ಪ್ರಜ್ವಲ್ ಹಾಗೂ ದಿನೇಶ್ ಅವರವರು ಕಾಣೆಯಾಗಿದ್ದಾರೆ. ಎಲ್ಲಿ? ಆದಷ್ಟು ಬೇಗ ಈ ಸಭೆಗೆ ಬಂದು ಟೆನ್ಷನ್, ಗಂಡ ಕಾಣೆಯಾಗಿದ್ರು ಟೆನ್ಷನ್ ಇಲ್ಲದೆ ಜ್ಯೂಸ್ ಕುಡಿದು ಕುಳಿತಿರುವ ಗಂಡ ಕಾಣೆಯಾಗಿದ್ದಾರಂತ ಅಳುತ್ತಾ ಒಳ್ಳೆ ಮಾಡಿ ಚಿಪ್ಸ್ ಜ್ಯೂಸ್ ತಿನ್ನುತ್ತಿರುವಂತಹ ಗಾಯಕರನ್ನು ಸಮಾಧಾನ ಮಾಡಲಿಕ್ಕೆ ಇಲ್ಲಿ ಗೀತರವರು ಹಾಗೂ ವರ್ಷರವರು ಹರಸಾಹಸ ಪಡುತ್ತಿದ್ದಾರೆ. ಅವರ ಧರ್ಮಪತ್ನಿಯಾಗಿರುವ ಗೀತರವರು ನಗುತ್ತಾ ತಮ್ಮ ವೇದನೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅವರ ವಿರಹ ವೇದನೆಯಲ್ಲಿದ್ದಾರೆ. ಅಲ್ಲ, ಅವರ ವೇದನೆಯನ್ನು ನಗುವಿನ ಮುಖಾಂತರ ಅವರ ವೇದನೆಯನ್ನು ನಗುವಿನ ಮುಖಾಂತರ ವ್ಯಕ್ತಪಡಿಸುತ್ತಿದ್ದಾರೆ. ಆದಷ್ಟು ಬೇಗ ದಿವೇಶ್ ಉದ್ಯಾವರ್ ಹಾಗೂ ಮಿಥುನ್ ಉದ್ಯಾವರ್, ಪ್ರಜ್ವಲ್ ಉದ್ಯಾವರ್ ಆದಷ್ಟು ಬೇಗ ಇಲ್ಲಿ ಬೆಂದು ಅವೆಂಚಿನ ಬೆಂದು ರಮಾರ ಆದಷ್ಟು ಬೇಗ ತಂಡಕ್ಕೆ ಬಂದು ಸೇರ್ಕೊಳ್ಬೇಕು. ಕ್ರಿಕೆಟ್ ಹಲೋ, ಮಧ್ಯ ಆಡ್ಬೇಕಾ? ಎಷ್ಟು ಬೆಚ್ಚಿನಲ್ಲಿ ಮಧ್ಯೆಗೆ ಆದ್ರೆ ಹದ್ದಾಗಿ ಕುಟ್ಟಿದ್ದಲ್ಲ ಸಾಕಂತ ಯಾರು ಬೇಜಾರು ಮಾಡಬಾರ್ದು. ಅವ್ರ ಹೊಟ್ಟೆ
ಮೂಡಿ ಬಂದ ಚಂದಮಾಮ ಕತ್ತಲನ್ನು ದೂಡಿನಿಂದ ಚಂದಮಾಮ ಕತ್ತಲನ್ನು ದೂಡಿನಿಂದ ಚಂದಮಾಮ ಇದು ತೆಗಿಬೇಕಾಯ್ತಾ ದೂರ ತೀರವ ಸೇರಲಿ ಬೀಸು ಗಾಳಿಗೆ ನಾನನ ಎಲ್ಲರಂತೆ ಈಗ ವೆಜ್ ಬಾರ್ಬಿಕ್ಯೂ ಪ್ರಶಾಂತ್ ಅವರು ಮಾಡ್ತಿದ್ದಾರೆ. ನಾನ್ ವೆಜ್ ಬಾರ್ಬಿಕ್ಯೂ ವಿಡಿಯೋ ಇಲ್ಲ ಎಂತ ಇಲ್ಲ, ಎಲ್ಲ ತಿಂದದೆ ಬಂತು ಮಾರ್ರೆ ಎಲ್ರು. ಅಲ್ಲ ನೋಡುವಾಗ ಸರಿ ಹೇಳಿ ಮಾರ್ರೆ. ಚಿಕನ್ ಬಾರ್ಬೆಕ್ಯೂ ಮಾಡಿದ್ರೆ ನಾವು ವೆಜ್ ಬಾರ್ಬೆಕ್ಯೂ ಮಾಡ್ತೀವಿ. ಅಲ್ಲ ಅವ್ರು ಹೇಳಿದ್ರು ವೆಜ್ ಬಾರ್ಬೇಕು ಪ್ರಶಾಂತ್ ಅವ್ರು ಮಾಡ್ತಿದ್ದಾರೆ ನಾನ್ ವೆಜ್ ಬಾರ್ಬೇಕು ಹಾಗೆ ಸೊ ಕರೆಕ್ಷನ್. ಇದೀಗ ವೆಜ್ಜಲ್ಲಿ ಎಂತ ಇದು ಪನ್ನೀರ್ ಮತ್ತೆ ಕ್ಯಾಪ್ಸಿಕಮ್. ಮತ್ತೆ ನಾವು ನಾನ್ ವೆಜ್ ತಿಂದಾಯ್ತು, ಇನ್ನು ನಾವು ಇದನ್ನು ತಿನ್ಲಿಕ್ಕೆ ಇದ್ದೇವೆ. ಪ್ರಶಾಂತ್ ಲಾಸ್ಟಿಗೆ ತಿನ್ಲಿ ಅದಕ್ಕೆ ಇಷ್ಟು ಮಾಡ್ತಿರೋದಿಲ್ಲ ನೋಡಿ. ಇನ್ನೊಂದು ಆಕ್ಚುಲಿ ಫಸ್ಟ್ ನಾನ್ ವೆಜ್ ನಾವು ಬೋಣಿ ಮಾಡಿದ್ದೇವೆ, ಬಟ್ ರೆಕಾರ್ಡ್ ಮಾಡಲಿಲ್ಲ, ಯಾರೆಲ್ಲರೂ ತಿಂದದ್ದೇ ಬಂತು. ಈಗ ಮಿಥುನ್, ಪ್ರಶಾಂತ್ ಮತ್ತೆ ಶಿವ ಅವರು. ಲೋಕಣ್ಣ ಅವರಿದ್ದಾರೆ ಇಲ್ಲಿ. ಲೋಕಣ್ಣ ಅವರು, ಹಾಯ್. ವಾಣಿ ವರ್ಷ ವ್ಲಾಗಿಗೆ ಸ್ವಾಗತ ನಿಮಗೆ. ಏನಾದರೂ ಹೇಳಿ. ಅಲ್ಲ, ಇಡೀ ಎಲ್ಲ ಕಂಟ್ರಿಗಳವರು ಇದ್ದಾರೆ ಇಲ್ಲಿ. ಒಳ್ಳೆ ಲೊಕೇಶನ್ ಇದೆ, ಇದು ಹಾಲಿಡೇಸ್ ಇದೆ. ದಯವಿಟ್ಟು ತಾವೆಲ್ಲ ಬಂದು ಒಂದು ಬಾರ್ಬೆಕ್ಯೂ ನಿಮ್ಗೆ ಏನು ಬೇಕು ಊಟ ಎಲ್ಲ ಬಂದು ನೈಟ್ ಒಂದು ಟೆಂಟ್ ಹಾಕೊಳ್ಳೋದಂತ ಮರಿಬೇಡಿ, ಯಾಕಂದರೆ ಚಳಿ ಸ್ವಲ್ಪ ಲೈಟ್ಗಿದೆ. ಹೌದು. ಸೊ ಈ ಚಳಿಗೆ ಬೆಚ್ಚಗೆ ನಮ್ಮ ಬಾರ್ಬೆಕ್ಯೂ ಮಾಡಿಕೊಂಡು ತಿಂದುಕೊಂಡು ಸ್ವಲ್ಪ ಎಂಜಾಯ್ಮೆಂಟು ಸಿಗುತ್ತೆ. ಎಲ್ಲ ಫ್ಯಾಮಿಲೀಸ್ ಜೊತೆ ಬಂದು ಇಲ್ಲಿ ನೋಡಿದ್ರೆ ಅಂತೂ ಎಷ್ಟೊಂದು ಜನ ಬಂದಿದ್ದಾರೆ ಅಂದರೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಇಡೀ ದುಬೈ ಇಲ್ಲಿದೆ ಅಂತ ಹೇಳ್ಬೋದು. ನಾನು ಸುಳ್ಳು ಹೇಳ್ತಾ ಇಲ್ಲ, ಯಾಕೆಂದರೆ ಎಲ್ಲ ಕಡೆ ಜನ ಡಿಫ್ರೆಂಟ್ ಆಗಿ ಫಿಲಿಪೈನ್ಸ್ ಅವರಂತೂ ಎಲ್ಲ ಟೆಂಟ್ಗಳು ಹಾಕೊಂಡು ಫುಲ್ ರೌಂಡು ಏನೋ ಮಾಡ್ತಾ ಇದ್ದೀರಾ ಶಾರ್ಜಾ ಅಜ್ಮಾನ್ ದುಬೈ ರೆಡಿ ಎಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದೊಂದು ಸುವರ್ಣ ಅವಕಾಶ. ಮೊತ್ತೊಮ್ಮೆ ಹೇಳ್ತಾನೆ, ದಿಸ್ ಇಸ್ ದ ಲೋಕನ್ನ ರ್ಯಾಪನ್ನ ಮೊತ್ತೊಮ್ಮೆ ಬಂದವನೇ ನೋಡೋಣ. ಯಾಂಗ್ ತುಳ್ಳು ಪಾತೆರ್ ಬರ್ಕೊಂಡು ನೀಗ್ ತುಳ್ಳು ಪಾತೆರ್ ಬರ್ಕೊಂಡು ಯಾನ್ ಹುಷಾರುಳ್ಳೆ ಈರೆಂಚ ಹುಷಾರುಳ್ಳ ಯಬ್ಬ ಇನ್ನು ಚಳಿ ಉಂಟು. ಆದರೂ ದುಬೈ ಲೋಕಣ್ಣ ಸ್ಟ್ರಾಂಗ್ ಉಂಟು. ದುಬೈ ಇಡು ಕುಳ್ಳೇರು ಜೋಶ್ ಉಂಟು. ಕೆಜಪ್ ಅಲ್ಲಿ ರಾಕಿ ಬಾಯ್, ದುಬೈಯಲ್ಲಿ ಕರಾವಳಿ ಕಸಿನ್ಸ್ ಬಾಯ್ಸ್ ಇದ್ದಾರೆ. ಬಂದು ಎಂಜಾಯ್ ಮಲ್ಪುಗ ಬನ್ನಿ ಬಲ್ಲೆ ಯಾನ್ ಬರೋದಿಲ್ಲ ನಿಖಲ್ ಬಲ್ಲೆ ಎಂಜಾಯ್ ಮಲ್ಪುಗ. ಥ್ಯಾಂಕ್ ಯು. ಮತ್ತೆ ಇದು ನಮ್ಮ ವಾಣಿ ವರ್ಷ ನಾಯಕ್ ವ್ಲಾಗ್ಸ್, ನಿಮ್ಮ ಫ್ಯಾನ್ಸಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿ. ವಾಣಿ ವರ್ಷ ಲಾಗ್ಸ್ ಸಪೋರ್ಟ್ ಮಲ್ಪುಲೆ, ಪಾಲ ಮಲ್ಪುಲೆ, ಎಂಜಾಯ್ ಮಲ್ಪುಗ. ಯಾರು ನೀನು ಎಲ್ಲಿಂದ ಬಂದು ಬಿಟ್ಟಿಯ ಎದ್ದೇಳು ಪಾಪಿ ನೀನು ಮಲಗಿಬಿಟ್ಟಿಯ, ಆದಷ್ಟು ಬೇಗ ಒಳ್ಳೆ ಕೆಲಸ ಮಾಡು. ದಿಸ್ ಇಸ್ ದ ಲೋಕಲ್ ಇನಿ ಚಳಿ ಮಸ್ತ್ ಉಂಡು. ದುಬೈ ಇಡು ಕುಳ್ಳೇರು ಜೋಶ್ ಉಂಡು. ದುಬೈಯಲ್ಲಿ ಲೋಕಲ್ ಅಲ್ಲ, ಬ್ಯಾಂಗ್ಳೂರಲ್ಲಿ ಕೆಜಿಎಫ್ ಬಾಯ್, ಅಜ್ಮಾನ್ ಅಲ್ಲಿ ಲೋಕ ಬಾಯ್, ಕಜಿಸ್ ಬಾಯ್, ದಿ ವೈರಸ್ ಬಾಯ್ ಎಲ್ಲರೂ ಇದ್ದಾರೆ. ಶಿವ ಪೂಜಾರಿ ಬಾಯ್ ಎಲ್ಲರೂ ಇಲ್ಲಿ ಪೂಜಾರಿ ಬಾಯ್. ಬನ್ನಿ ಕುಡ್ರ ಬನ್ನಿ ಕೆಜಿಎಫ್. Subscribe to ಬಂಗೇರ ಬ್ರದರ್ಸ್. ಈಶ್ವರ ಒಂದು ಇನ್ನು ದುಬೈ ಲೋಕಣ್ಣನ ಫ್ರೆಂಡ್ಸ್ ಅವರು ಬಂಗೇರ ಬ್ರದರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಎಲ್ಲರೂ ಈಗ ಸಾಧಾರಣ ಚಿಕನಿಗೆ ಕಾಯ್ತಿದ್ದಾರೆ. ಎಲ್ಲಿದ್ದಾರೆ? ಹಾಂ, ಎಲ್ಲ ತಿಂದೆಲ್ಲ ತೇಗುತ್ತಿದ್ದಾರೆ. ಅದೆಂತ ಕೈಯಲ್ಲಿ ಕೆಳಗೆ ಉಂಟಲ್ಲ. ಓಕೆ. ಮತ್ತು ಎಲ್ಲಿದ್ದಾರೆ? ವರ್ಷ ವ್ಲಾಗಿಗೆ ಸ್ವಾಗತ. ಮತ್ತು ಇಲ್ಲಿ ಯಾರು ಕುತ್ತಕೊಂಡಾಗಿದ್ದಾರೆ. ನನ್ನ ಮಿಸ್ಸಸ್ ಅಂತ ಕಾಣ್ತದೆ. ಹಾಂ, ಮತ್ತೆ ಇನ್ನೊಮ್ಮೆ ಬಂಗೇರ ಈಚೆ ಒಂದು ವಾಪಸ್ ಬಂಗೇರ ಬ್ರದರ್ಸ್. ಓಕೆ. ಮತ್ತೆ ಯಾರು? ಡಿ ವೈರಸ್ ಎಲ್ಲರೂ ಇದ್ದಾರೆ. ಮಿಥುನ್ ಅವರು ಎಲ್ಲಿದ್ದಾರೆ? ಎಂತ? ಗೀತೂಸ್ ವ್ಲಾಗ್ಸ್ ಅದು ಉಂಟಾನ ಈಗ? ಹೌದು, ಆಗ್ತೀಯಾ? ಗುಡ್. ಓಕೆ. ಗೀತೂಸ್ ವರ್ಲ್ಡ್ ಅಲ್ಲೇ ಗೀಲ್ಸ್ ಹ್ಯಾಪಿ. ನಿಮ್ದು ಎಂತ ಮಾರ? ನಾನು ಎಂತ ವಾಣಿ ವರ್ಷ ವ್ಲಾಗ್ಸ್ ಅಂತ ಹೇಳಿ ಎಂತ ವರ್ಷ ನಾಯಕ್ ವ್ಲಾಗ್, ಮಿಥುನ್ಸ್ ವ್ಲಾಗ್. 3.
ಅಲ್ಲ ಆದದ್ದು 4 ನಂಬರ್ ಜಲ್ದಿ 5 ಹೌಸೇ ಆಡ್ತಿದ್ದಾರೆ ಹೌಸ್ ಇದಕ್ಕೆ 75 75 ನನ್ನ ಮೂಜ ಜಲ್ದಿ 5 6 ವಾವ್. ಬೋಣಿ ಈಗ ಸ್ವಾತಿ ಅವರು ಜಲ್ದಿ 5 ವಿನ್ ಆಗಿದ್ದಾರೆ. ನಮ್ಮ ಮಿಥುನ್ ಅವರು ಜಯಿಸಿದ್ದಾರೆ 10 ದಿರಂ. ನನ್ನ ಫಸ್ಟ್ ಪಕ್ಕ ಮಿಡಲ್ ಲೈನ್ ಮಾತ್ರ. ಓಕೆ, ಸೊ ಡಿ ವೈರಸ್ ಅವರು ಮಿಡಲ್ ಲೈನ್ ವಿನ್ ಆಗಿದ್ದಾರೆ. ಈಗ ಪ್ರಶಾಂತ್ ಅವರು ಪ್ರಶಾಂತ್ ಫುಲ್ ಹೌಸ್ ಅಲ್ಲ. ಮತ್ತೆ ಯಾರು ನಿಮ್ಮ ಹೆಸರು ಎಂತ? ಲೇಬಾ. ಓಕೆ, ಫಸ್ಟ್ ಲೈನ್. ಹಿಪ್ ಹಿಪ್ ಹುರ್ರೇ. ಫೈರ್ ಹಾಕಿದ್ದೇವೆ, ಕ್ಯಾಂಪ್ ಫೈರ್. ಈಗ ಇದ್ರ ರೌಂಡ್ ಅಲ್ಲಿ ಡಿ ವೈರಸ್ ಅವರು ಡ್ಯಾನ್ಸ್ ಮಾಡ್ಲಿಕ್ಕಿದ್ದಾರೆ. ಬಂದರು ಬಂದರು ಬಾಬಾ ಬಂದರು, ಬಂದರು ಬಂದರು ಬಾಬಾ ಬಂದರು. ಗುಡ್ ಮಾರ್ನಿಂಗ್. ಯಾರು ಸಹ ಇಲ್ಲ. ಹಲೋ, ಹೇಗನ್ಸ್ತದೆ ನಿಮಗೆ ಟೆಂಟಲ್ಲಿ ಮಲಗಿ? ನಿಮ್ಗೆ ಹೇಗಾಯ್ತು? ನನಗೆ ಸಹ ನಿದ್ದೆ ಬಂತು ಒಳ್ಳೆ. ಅಲ್ಲ, ಈಗ ಸ್ಪೀಚ್ ಮಾಡಿ ಎಲ್ಲಿ ಹೋಗಿದಾರಂತ ಇಲ್ಲಪ್ಪ, ನಾವು ಹೊರಗೆ ಬಂದು. ಗುಡ್ ಮಾರ್ನಿಂಗ್. ನಿದ್ರೆ ಬಂತಾ? ನಾವಿನ್ನು 10 ಗಂಟೆ ತನಕ ಮಲಗ್ತಿದ್ವೇನು. ನಿಮಗೆ ನಿದ್ದೆ ಬಂತ? ಸ್ವಾತಿ ಎಲ್ಲಿದ್ದಾರೆ? ಸ್ವಾತಿ ಹೌದಾ? ಒಂದು 5 ಗಂಟೆಗೆ ಸ್ಟಾರ್ಟ್ ಆಗಿದೆ ಎಲ್ಲ. ಮಿಥುನವರೆಗೆ ನಿದ್ದೆ ಬಂತು. ವಸಂತ್ ಭಾರಿ ಒಳ್ಳೆ ಬೆಳಗಿನ ಜಾವ ಹಕ್ಕಿಗಳ ಚಿಲಿಪಿಲಿಯನ್ನ ಕೇಳಲಿಕ್ಕೆ ಎಷ್ಟು ಖುಷಿ ಆಗುತ್ತಲ್ವಾ. ಎಕ್ಸ್ಪೋಲೇಕ್ ಹೇಗಿದೆ ಅಂತ ಹೇಳಿ ರಾತ್ರಿಗೆ ಸರಿಯಾಗಿ ತೋರಿಸ್ಲಿಕ್ಕೆ ಆಗಲಿಲ್ಲ ಅಲ್ವಾ. ಅದಕ್ಕೋಸ್ಕರ ಬೆಳಿಗ್ಗೆ ಒಂದು ರೌಂಡ್ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ನಾವು ಟೆಂಟ್ ಹಾಕಿದ ಪ್ಲೇಸ್ ಬಂದು ನೀರಿನ ಹತ್ರನೇ ಇತ್ತು. ಸೊ ನಾವು ಟೆಂಟಿಂದ ಹೊರಗಡೆ ಬಂದು ನೋಡಿದರೆ ನಮಗೆ ನೀರು ಕಾಣ್ತಾ ಇತ್ತು. ಭಯಂಕರ ಗರ್ಜನೆ ಇತ್ತು. ರೂಢಿ ರಾತ್ರಿ ಬಾರಿ ಕೇಳುವಂತೆ ಗರ್ಜನೆ ರಡ್ಡು. ಅವರು ಹೇಳಿದ್ರು, ಅವರೆಲ್ಲರ ಇಟ್ಟು ಬಂದ್ ಮಾಡಿ ಮಲಗ್ತಿದ್ರು. ಈಗ ಯಾಕೆ ಹಾಕಿದ್ದು? ಮತ್ತೆ ಹಾಕ್ಬೇಕಿತ್ತು, ಕುದಿಲಿಲ್ಲ ಅದು. ಬೇರೆ ಮಸಾಲ ನಿಮ್ದು. ಮಿಸಸ್ ಗಾಯತ್ರಿ ಚಾಯ್ ಎಲ್ಲ ಹಾಕಿ, ಮತ್ತೆ ಬೇಕಾದ್ರೆ ಇದು ಹಾಕಿದ್ರೆ ಅದೇ ಅಲ್ಲ, ಎಲ್ಲ ಹಾಲು ಹಾಕಿ ಮತ್ತೆ ಮಧ್ಯಾಹ್ನಕ್ಕೊಂದು ಚಾಯ್ ಮಾಡ್ತಾ ಇದ್ದೆ. ಇಲ್ಲಿ ಚಾಯ್ ಆಗ್ತಾ ಉಂಟು. ಆರ್ ಯು ಇಂಟ್ರೆಸ್ಟೆಡ್ ಟು ಡ್ರಿಂಕ್? ಇಲ್ವಾ? ಹಾಲು ಕುಡಿಯೋದಿಲ್ಲ. ಹಾಲು ಕುಡಿಯೋದಿಲ್ಲ. ಹಾಲು ಬೇಡ, ಚಾಯ್ ಕುಡೀರಿ, ಒಳ್ಳೇದಾಗ್ತದೆ.
ಇವತ್ತೊಂದು ಟ್ರೈ ಮಾಡಿ. ಶುಗರ್ ಇಲ್ಲ, ಶುಗರ್ ಅದೇ ಹೇಳಿದ್ ನಾನು ನಿಮಗೆ, ಶುಗರ್ ಇಲ್ಲ. ಓಕೆ, ಬೆಳಿಗ್ಗೆ ವರ್ಷ ಅವ್ರು ಚಾ ಮಾಡ್ತಿದ್ರೆ ಹೇಗಿತ್ತು ವರ್ಷ ಅವರೇ? ಹೇಗಾಯ್ತು? ಫುಲ್ಲು ಮಲಗಿದ್ದು ಮಾರ ನೀವು ಎಲ್ಲ ಇಲ್ಲಿ ಕ್ಲೀನ್ ಮಾಡಿದಲ್ಲೇ ನೋಡಿ. ಮಿಥುನ್ ಪಾಪ ಬೆಳಿಗ್ಗೆ ಎದ್ದು ಫುಲ್ಲು ಇಲ್ಲಿ ಕ್ಲೀನ್. ಇವರು ಒಂದು ಮಾರೆ ಇವರು ಅಲ್ಲ, ನೀವು ಲೇಡೀಸ್ ಒಂದೇ ಟೆಂಟಲ್ಲಿ ಮಲಗುದು ಅಂತ ಹೇಳುವಾಗಲೇ ನನಗೆ ಅಂದಾಜಾಗಿದೆ ನೀವು ಇದೇ ಪ್ಲಾನ್ ನಿಮ್ದು ಅಲ್ಲ. ಹೌದಾ? ನಿಮಗೆ ತಲೆ ಇಲ್ಲ ಇಲ್ಲಿ ನೋಡಿ. ಇಲ್ಲಿ ಎಷ್ಟು ಅಲ್ಲಿ ನಿಮ್ಗೆ ಗೊತ್ತು, ರಾತ್ರಿ ನಾವು ಫುಲ್ ಇಲ್ಲೆಲ್ಲ ಕ್ಲೀನ್ ಮಾಡಿ ಇಲ್ಲೆಲ್ಲ ಪ್ಯಾಕ್ ಮಾಡಿ ಕ್ಲೋಸ್ ಮಾಡಿ ನಾವೆಲ್ಲರೂ ಕ್ಲೀನ್ ಮಾಡಿದ್ವಿ ಮಾರೆ. ಮತ್ತೆ ಇವತ್ತು ಬೆಳಿಗ್ಗೆ ಎದ್ದು ನಿಮ್ಗೆ ಚಾ ಪಾತ್ರೆ ಎಲ್ಲ ರೆಡಿ ಮಾಡಿದ್ದು ಮಿಥುನ್. ಹೋಗುವ ಮೊದಲು ನಿಮ್ಗೆ ಸನ್ಮಾನ ಮಾಡುವ. ಹಾ, ಮಾಡುವ. ಬಂಚಸ್ಕ ಬಾ, ಅದು ಇದು ಬೇಗ ಅದೆಂತ ಅಷ್ಟ ಸಣ್ಣದ ಬ್ರೇಕ್ಫಾಸ್ಟ್ ಅವರು ಮಿಥುನ್ ಅವರು ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ಆಯ್ ಶಾಬಾಸ್. ಏನಿದು? ಮ್ಯಾಗಿ 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 ಮಾಡಿದವರನ್ನು ಇಂಟ್ರೊಡ್ಯೂಸ್ ಮಾಡುವ. ಇಲ್ಲಿದ್ದಾರೆ ನಮ್ಮ ಮ್ಯಾಗಿ. ಸತತ 2 ಗಂಟೆಯ ಪರಿಶ್ರಮದ ನಂತರ ಮ್ಯಾಗಿ ರೆಡಿ. ಇಲ್ಲ, ನಾನು ಲಾಸ್ಟಿಗೆ ಮಾತ್ರ ತೆಗಿಲಿಕ್ಕೆ ಇದು ಮಾಡಿದ್ದು ನಿಮ್ಮ ಹೆಂಡತಿ ಗಾಯತ್ರಿ ಅವರು ಮತ್ತೆ ನನ್ನ ಹೆಂಡತಿ ವಾಣಿ. ಹೌದಾ? ಅಲ್ಲಿ ಕೇಳಿದ್ದು ಸ್ವಾತಿ ಗಂಡ ಯಾವಾಗ ಆಗ್ತದೆ ಅಂತ. ಹಾ, ಕೊಡುದಿಲ್ಲ ಅಂತ ಆಗ್ತದೆ ಅಂತ ಧಕ್ಕೆ ಮಾತಾಡಿದ್ದು ಶೂ. ಹಾ, ಈಗ ನಾವು ಬೆಳಗಿನ ಜಾವ ಬ್ರೇಕ್ಫಾಸ್ಟ್ ಮಾಡ್ತಿದ್ದೇವೆ. ಬೆಳಗಿನ ಜಾವ ಅಲ್ಲ, ಇದೆಲ್ಲ ಬನ್ ಬಸ್ ಗಿನ್ಕಸ್ಗೆಲ್ಲ ಆಯಿತು. ಈಗ ನಮ್ಮ DJ ಇಲ್ಲಿ ಇದ್ದಾರೆ, DJ ಪ್ಲೇಯರ್ ಇದ್ದಾರೆ. ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಆದ ನಂತರ ನಾವು ಗೇಮ್ಸ್ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮೊದಲು ನಾವು ಆಟ ಆಡಿದ್ದು ಪಾಸಿಂಗ್ ದ ಬಾಲ್. ಇದರ ನಂತರ ನಾವು ಆಡಿದ್ದು ದಂಶರಸ್. ಇದರಲ್ಲಿ ಎಷ್ಟು ಮಜಾ ಬಂತು ಹೇಳಿದ್ರೆ ನಗಡಿ ಸಾಕಾಯ್ತು. ಇವರು ಯಾವಾಗ ಲಿಪ್ಸಿಂಗ್ ಆಯ್ತು Kaki kuki paci cacu kimi ya ngam ya kaki jauh tu rangoli apa jaga apa ciki rangita rangga easy undu yaru bartara jeppuni malagudu sona ಉಟ್ನಾ ಉಡ್ತಾ ಪಂಜಾಬ್ ಡ್ರೆಸ್ಸಿಂಗ್ ಸೋಕೆ ಉಡ್ ಗಯಾ सो उठता इंसान जाग गया इंसान जाके जग हो गया जग उठता इंसान जग के हो गया ಫಸ್ಟ್ ವರ್ಡ್ ಉಡ್ತಾನ ಜಗ್ಗೆ ಜಗ ಇನ್ಸಾನ್ ಉಡ್ತಾ ಇನ್ಸಾನ್ ಕಾಟಾಡ್ದ ಜಾಗುಟ ಇನ್ಸಾನ್ ಜಾಗುಟ ಪಿಕ್ಚರ್ ಉಂಟು ಒಂದು ವರ್ಡ್ 3 ಲೆಟರ್ 4 ವರ್ಡ್ 2 ಚಟಾರ್ 7 ಜನ ಇದ್ದಾರೆ 82 ತೇಲಾಡಿ ಹೋದ ಕನ್ನಡ ಪಿಕ್ಚರ್ 4 ವರ್ಡ್ಸ್ ಫಸ್ಟ್ ಲೆಟರ್ ಯಾವುದಂತ ಹೇಳಿದ್ರೆ ಹುಡುಗಿಯರು. ಹಿಂದಿ ವರ್ಡ್ ಅದೇ ಹೇಳಿದ ಅಲ್ಲ ಹಾಗೆ ಹೇಳಿದ್ದು ಲಟ್ಟಿ ಅವರದ್ದು. ಸೆಕೆಂಡ್ ವರ್ಡ್ ಕೋಪ ಸಿಟ್ಟು. ನಾರಿ ಮುಂದಿದ್ದಾರೆ ಗಂಡು ಬರಾರಿ ಸಂಜೆ 3 ಗಂಟೆ ಆಗಿದೆ. ನಾವೀಗ ರಿಟರ್ನ್ ಹೋಗ್ತಾ ಇದ್ದೇವೆ. ನಮ್ದು ನೈಟ್ ಔಟ್ ಆಗಿ ನೆಕ್ಸ್ಟ್ ಡೇ ಸಂಜೆ ತನಕ ಬಂದಿದೆ ಆಲ್ಮೋಸ್ಟ್ ಅಲ್ವಾ? ಶಿವಣ್ಣ ಅವರು ದಾಲ್ ಮತ್ತೆ ರೈಸ್ ಮಾಡಿದ್ರು, ಹಾಗೆ ಅದನ್ನ ತಿಂದು ಈಗ ರಿಟರ್ನ್ ಹೋಗ್ತಾ ಇದ್ದೇವೆ. ನಿಮ್ಗೆ ಹೇಗಾಯ್ತು?
ಸೂಪರ್ ಎಂಜಾಯ್ ಮಾಡಿದ್ವಿ ತುಂಬಾ. ಈಗ ಫುಲ್ ಟಯರ್ಡ್ ಆಗಿದೆ. ಸೊ ನಿನ್ನೆ ಬರೋ ಮೂಮೆಂಟ್ ಎನರ್ಜಿ ಈಗ ಫುಲ್ ಅಂದ್ರೆ ಟಯರ್ಡ್ ಆಗಿದ್ರೆ ನಾವು ಅಷ್ಟು ಪೈಸಾ ವಸೂಲ್ ಫುಲ್ ಎಂಟರ್ಟೈನ್ಮೆಂಟ್ ಎಂಜಾಯ್ ಎಲ್ಲ ಮಾಡಿದ್ವಿ. ಸೊ ಅಗೇನ್ ಸಿಗುವ ಇನ್ನೊಮ್ಮೆ ಸಹ ಈ ತರ ನೈಟ್ ಔಟ್ ಮಾಡುವ ವಿಡಿಯೋಸ್ ನಾವು ನಿಮ್ಗೆ ತೋರಿಸುವ ಇವರೊಟ್ಟಿಗೆ, ವರ್ಷ ಅವರೊಟ್ಟಿಗೆ. ನಂಗಂತೂ ತುಂಬಾನೇ ಖುಷಿ ಆಯ್ತು. ಡ್ರೀಮ್ ಕಮ್ಸ್ ಟ್ರೂ ಅಂತ ಹೇಳ್ಬೋದು. ಪ್ರಶಾಂತ್ ಅವರಿಗೆ ಹೇಗೆ ತುಂಬ ನೈಟ್ ಔಟ್ ಆಗಿ, ನೈಟಲ್ಲಿ ಔಟ್ ಆಗಿ, ಚಳಿಯಲ್ಲಿ ಮಲಗ್ಲಿಕ್ಕೆ ಆಗದಿದ್ವಿ, ಫುಲ್ ಔಟ್, ಫುಲ್ ನಾವು ಎದ್ಕೊಂಡಿದ್ವಿ, ನೋ ಪ್ರಾಬ್ಲಮ್. ಮತ್ತೆ ಬೆಳಿಗ್ಗೆ ಮಲಗಿದ್ದು ಸ್ವಲ್ಪ. ಇವರು ಬೆಳಿಗ್ಗೆ ಮಲಗಿದ, ನಾವು ರಾತ್ರಿ ಮಲಗಿದ್ದೇವೆ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ನಿಮಗೇನು ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.